ಏಯ್ ಯಾರು? ಯಾರು ಯಾರು ಅಲ್ತಿರೋದು? ನೋಡಿ ಮತ್ತೆ ಏನಕ್ಕೆ ಅಲ್ತಾ ಇದ್ದೀರಾ? ಆಸೆ ಇದೆಯಾ ನಿಮಗೆ? ಯಾರು ಅಲ್ತಿರೋದು ನನಗೆ? ಕೀರ್ತನ ಅವರೇ, ನೀವೇನ ಅಲ್ಲಿರೋದು? ಅಯ್ಯೋ, ಇವಾಗ ಆ ರೂಮಲ್ಲಿ ಅಲ್ತಾ ಇದ್ದೀರಾ? ಮತ್ತೆ ನಾವು ಯಾರೂ ಬರಲ್ಲ ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತನಾ? ಏಯ್, ಗಾಡಿ ಸೌಂಡ್ ಬಂತು ಬ್ರೋ. ಅಯ್ಯೋ, ಸೊ ಫ್ರೆಂಡ್ಸ್ ಹೆಂಗಿದೆ ಪೌರ್ಣಮಿ? ಸೊ ಇವತ್ತು ಬಂದ್ಬಿಟ್ಟು ನಾವು ಪೌರ್ಣಮಿ ದಿವಸ ಬಂದಿದ್ದೀರಿ. ಸೊ ಇವತ್ತು ಫುಲ್ ಚಂದ್ರ ಕಾಣಿಸ್ತಿದ್ದಾರೆ ನಮಗೆ. ಸೊ ಇವರು ಓಡ್ತಾ ಇದ್ದಾರೆ. ನಿಟ್ಟೆ ಅಲ್ವಾ ಇದು? ಬಾಯ್ ಬಾಯ್ ಬ್ರೋ, ಬಾಯ್ ಬ್ರೋ. ಸೊ ಫ್ರೆಂಡ್ಸ್ ಅವ್ರು ಹೋಗ್ಬಿಟ್ರು. ಸೊ ಫ್ರೆಂಡ್ಸ್ ಅವ್ರು ನನಗೆ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ರು. ಸೊ ನನಗೆ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇದೆ, ಪರ್ಸ್ನಲ್ ವರ್ಕು. ಸೊ ಅದರಿಂದ ನಾನು ಹೋಗ್ಬಿಡ್ತೀನಿ, ನೀವು ವಿಡಿಯೋ ಶೂಟ್ ಮಾಡ್ತಾಯಿರಿ. ಅವ್ರದ್ದು ಈ ಕಡೆ ಮೇಲ್ಗೋಷ್ದು ಏನೋ, ಅದಕ್ಕೆ ನಾವು ಆ ಕಡೆ ಹೋಗಲಿಲ್ಲ. ಅಲ್ಲಿ ವಿಡಿಯೋ ಕಂಪ್ಲೀಟ್ ಮಾಡಬೇಕು ಬ್ರೋ. ನಾನು ಒಂದು 1 hour ಬಂದುಬಿಡ್ತೀನಿ. ಸ್ವಲ್ಪ ಕೆಲಸ ಇದೆ ಪರ್ಸ್ನಲ್ಲು, ಸ್ವಲ್ಪ ಅದೇ ಸ್ವಲ್ಪ ನನಗೆ ಏನೋ ಪ್ರಾಬ್ಲಮ್ ಆಗಿದೆ ಮನೆ ಹತ್ರ ಅಂತಂದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಅದರಿಂದ ಇವಾಗ ನಾನು ಸೋಲೋ ಗೋಸ್ಟ್ ಹಂಟಿಂಗ್ ಮಾಡ್ತೀನಿ ಫ್ರೆಂಡ್ಸ್. ನನಗೂ ಒಂಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈ ಲೊಕೇಶನ್ ನೋಡಿದ್ರೇ ನೋಡಿ ನಾನಿರೋ ಜಾಗ ಹೆಂಗಿದೆ ಅಂತ ನೀವೇ ನೋಡಿ. ಫುಲ್ಲು ಕಾಡು. ನಮ್ಮ ಕೀರ್ತನ ಅವ್ರ ಜೊತೆ ಇವಾಗ ನಮ್ಮ ಸಿಂಗಲ್ ಭೇಟಿ. ಸೊ ಕೀರ್ತನ ಅವರೇ, ಇವರು ಹೋಗ್ಬಿಟ್ರು, ನಾನೊಬ್ಬನೇ ಇದ್ದೀನಿ. ನೀವೇನಾದರೂ ನನ್ನ ಹತ್ರ ಮಾತಾಡ್ಬೇಕಂದ್ರೆ ಮಾತಾಡ್ಬೋದು. ಓಯ್ ಯಾರು? ಸೊ ಫ್ರೆಂಡ್ಸ್ ಇಲ್ಲೇನೋ ಸೌಂಡ್ ಬಂತು. ಏಯ್ ಯಾರು? ಫ್ರೆಂಡ್ಸ್ ಏನೋ ಸೌಂಡ್ ಬರ್ತಿದೆ, ಅಲೋ ಥರ ಕ್ಲಿಯರಾಗಿ ಕೇಳಿಸ್ತಿದೆ. ಯಾರೋ ಅಲೋ ಥರ ಸೌಂಡು ನನಗೆ ಕ್ಲಿಯರಾಗಿ ಕೇಳಿಸ್ತಿದೆ ಫ್ರೆಂಡ್ಸ್. ಕೀರ್ತನ ಅವರೇ, ನೀವೇನ ಅಲ್ತಿರೋದು? ಸೌಂಡ್ ಬಂತು. ನನ್ನ ಹೆಸರು ಮಲ್ಲೇಶ್ ಅಂತ. ನಾನೇ ನಿಮ್ಮ ಹತ್ರ ಇವಾಗ ಮಾತಾಡಬೇಕು ಅಂತ ಬಂದಿರೋದು. ಸೊ ಅವ್ರು ಬರ್ತಾರಂತೆ ಇನ್ನೊಂದು 1/2 hour 1 hour ಬೇಕು. ನನಗೇನೋ ಮನೆ ಹತ್ರ ಪ್ರಾಬ್ಲಮ್ ಆಗಿದೆ ಅಂತ ಹೋಗಿದ್ದಾರೆ. ಸೊ ನನಗೆ ಯಾವುದೇ ಥರ ತೊಂದರೆ ಕೊಡಬೇಡಿ ಕೀರ್ತನ ಅವರೇ.
ಸೊ ಫ್ರೆಂಡ್ಸ್, ಕೀರ್ತನ ಅವ್ರನ್ನ ಉಣ್ಸಿರೋ ಸ್ಪಾಟ್ ಇದು. ಯಾರು ಅಲ್ತಿರೋದು? ಯಾರದು? ಫ್ರೆಂಡ್ಸ್, ಏನೋ ಸೌಂಡ್ ಬರ್ತಿದೆ. ಯಾರು? ಕೀರ್ತನ ಅವರೇ, ನೀವೇನಾ ಅದು? ಯಾಕಂದರೆ ನಾನು ಕನ್ಫ್ಯೂಷನ್ ಆಗ್ತಿದ್ದೀನಿ. ಇಲ್ಲಿ ನಜಿಯಾ ಅವರಿದ್ದಾರೆ, ಮತ್ತು ಆ ಕಡೆ ಮೇಲ್ ಗೋಸ್ಟ್ ಇದೆ ಅಂತೆ ಆ ಕಡೆ. ಸೊ ಯಾರು ಸೌಂಡ್ ಮಾಡ್ತಿರೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಕೀರ್ತನ ಅವರೇ, ನೀವೇನಾ ಸೌಂಡ್ ಮಾಡ್ತಿರೋದು? ಇನ್ನೊಂದ್ಸಲಿ ನನಗೆ ಸೌಂಡ್ ಮಾಡಿ ತೋರಿಸ್ತೀರಾ? ಹುಯ್ ಫ್ರೆಂಡ್ಸ್, ಸೌಂಡ್ ಮಾಡಿ ತೋರಿಸ್ತೀರಾ ಅಂದಿದ ತಕ್ಷಣ ಸೌಂಡ್ ಬಂತು. ಸೊ ಕೀರ್ತನ ಅವರೇ, ನೀವೇ ಅಲ್ವಾ? ಕನ್ಫರ್ಮೇ ಆಗೋಯ್ತು ಫ್ರೆಂಡ್ಸ್. 2 ಸಲಿನೂ ಸೌಂಡ್ ಕ್ಲಿಯರಾಗಿ ಕೇಳಿಸಿದೆ ನನಗೆ. ಯಾರು? ಯಾರೋ ಹೋದ್ರು ಫ್ರೆಂಡ್ಸ್ ಆ ಕಿಟಕಿ ಹತ್ರದಿಂದ. ಇವಾಗ ಸಡನ್ನಾಗಿ ನಾನು ಹಂಗೆ ಮುಂದೆ ಪಾಸಾಗಿ ಹಿಂಗೆ ತಿರುಗ್ದೆ, ಇಲ್ಲಿ ಯಾರೋ ಪಾಸಾದಂಗೆ ಬಂತು ನನಗೆ ಸೌಂಡು. ಸೋಲೋ ಆಗಿ ಈ ಥರ ಮರ್ಡರ್ ಆಗಿರೋ ಜಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ತುಂಬ ಆರ್ ಆಗಿದೆ. ಫೀಲ್ ಮಾತ್ರ ಸೀರಿಯಸ್ ಆಗಿ ತುಂಬ ಅಂದರೆ ತುಂಬ ಆರ್ ಆಗಿದೆ, ತುಂಬ ಭಯಂಕರವಾಗಿದೆ. ಯಾರು? ಯಾರದು ಅಲ್ತಿರೋದು? ಯಾರು? ಕೀರ್ತನ ಅವರೇ, ಏನಕ್ಕೆ ಕಲ್ತಿದ್ದೀರಾ? ಸೊ ಫ್ರೆಂಡ್ಸ್, ಕ್ಲಿಯರಾಗಿ ಸೌಂಡ್ ಕೇಳಿಸ್ತಿದೆ ಅಲ್ಲೋದು. ಅಪ್ಪ, ಓಯ್ ಶೋ, ಯಾರು? ಕೀರ್ತನ ಅವರೇ, ನೀವೇನು ಕಲ್ತಾ ಇದ್ದೀರಾ?
ನನ್ನ ಹತ್ರ ಏನಾದರೂ ಹೇಳಕ್ಕೆ ಇಷ್ಟಪಡ್ತಿದ್ದೀರಾ ನೀವು? ಕೀರ್ತನ ಅವರೇ, ನಾನು ನಿಮ್ಮ ತಮ್ಮ ಥರ ಅಂದ್ಕೊಳ್ಳಿ, ನಿಮ್ಮ ಫ್ಯಾಮ್ಲಿಯಲ್ಲಿ ಒಬ್ಬ ಅಂತ ಅಂದ್ಕೊಳ್ಳಿ. ನೀವೇನೇ ಕಲ್ತಿದ್ದೀರಾ ಅಂತ ನಾನು ತಿಳ್ಕೊಬೋದಾ? ನಿಮ್ಗೇನಾದರೂ ಆಸೆಗಳಿದೆಯಾ? ನೋಡಿ, ಮತ್ತೆ ಏನೇ ಕಲ್ತಾ ಇದ್ದೀರಾ? ಆಸೆ ಇದೆಯಾ ನಿಮಗೆ? ಯಾರು ಅಲ್ತಿರೋದು ನನಗೆ ಗೊತ್ತಾಗ್ತಾ ಇಲ್ಲ. ಹಲೋ ಸೌಂಡ್ ಈ ಕಡೆಯಿಂದ ಬರ್ತಿದೆ. ನಜಿಯಾ ಅವ್ರು ತಾನೇ ಈ ಕಡೆ ಇರೋದು? ನಜಿಯಾ ಅವರೇ, ನೀವೇನ ಅಲ್ತಿರೋದು? ಸಾರಿ, ನಜಿಯಾ ಅವಳು ಮೀರೇನ ಯಾಡಸ್ಕೊಂಡಿದೆ. ಫ್ರೆಂಡ್ಸ್, ಇಲ್ಲಿ ಈ ಕಡೆನೂ ಹಲೋ ಥರ ಸೌಂಡ್ ಬರ್ತಿದೆ, ಈ ಕಡೆನೂ ಹಲೋ ಥರ ಸೌಂಡ್ ಬರ್ತಿದೆ. ಬಟ್ ಈ ಕಡೆ ನಜಿಯಾ ಅವ್ರ ಆತ್ಮ ಇರೋದು ಅಂತ ಯುವ ಪಂಚ್ ಅವ್ರು ಹೇಳಿದ್ದಾರೆ. దేవుడా, నజియా దయ్యం గాయస్. ఇదిగో గాయస్, వెనకాల ఉంది గాయస్. कौन रेप किया? प्लीज बताओ. హజ్మతుల్లా ఏంది? నాకేదో గిజ్మోలా అన్నట్టు మీకు విషయాలు. అది నచ్చి మీరు లైక్ కొట్టారంటే రేపు పొద్దున అది ನಜಿಯಾ ಒಕ್ಕ ನಿಮಿಷ వెళ్ళిపోయిందా? ಬಟ್ ಅವರು ಅಲ್ತವ್ರೆ, ಇವರು ಅಲ್ತವ್ರೆ, ಯಾರು ಅಲ್ತವ್ರೆ ಅಂತ ಕನ್ಫ್ಯೂಷನ್ ಆಗ್ತಿದೆ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗಂತೂ. ಲಿಟರಲಿ ತುಂಬ ಶಿವರಿಂಗು, ಶೆಕೆ. ಯಾಕಂದರೆ ಒಬ್ಬರ ಜೊತೆ ಅಲ್ಲ, ನನ್ನ ಪ್ಲೇಸಲ್ಲಿ ನೀವಿದ್ದರೆ ಗೊತ್ತಾಗುತ್ತೆ. ಬಟ್ ನನ್ನ ಕಂಟೆಂಟೇ ಅದು, ನಾನು ಫೇಸ್ ಮಾಡಲೇಬೇಕು, ಫೇಸ್ ಮಾಡ್ತೀನಿ. ಶಿವರಿಂಗ್ ಏನಾಗ್ತಿದೆ, ಏನಕ್ಕೆ ಆಗ್ತಿದೆ ಅಂತಂದರೆ, ಅವರು ಆ ಟೈಮಲ್ಲಿ ಆ ನೋವನ್ನ ಹೆಂಗೆ ಅನುಭವಿಸಿರ್ತಾರೆ. ಇದೇ ಜಾಗ ನನಗೆ ಇಲ್ಲದು, ಇದನ್ನು ನೋಡ್ತಾ ಇದ್ರೆ ಸೇಮ್ ಡೆಡ್ ಬಾಡಿ ಮಲ್ಕೊಂಡಿರಂಗೆ ಫೀಲ್ ಆಗ್ತಿದೆ. ಇದು ಇಲ್ಲೇನು ಕಾಣಿಸ್ತಿದೆ, ಇದು ತಲೆ ನೋಡಿ, ಇದು ತಲೆ, ಇದು ಬಾಡಿ, ಈ ಥರ ನನಗೆ. ಸೊ ಅದರಿಂದ ನನಗೆ ರಿಯಾಲಿಟಿ ಕಣ್ಮುಂದೆನೇ ಕಾಣಿಸ್ತಿರೋ ಥರ ಈ ಜಾಗದಲ್ಲಿ ನನಗೆ ಫೀಲ್ ಆಗ್ತಿದೆ. ಅದರಿಂದ ನನಗೆ ಶಿವರಿಂಗ್ ಆಗ್ತಿದೆ. ನಾನೇನು ಭಯ ಬೀಳ್ತಿಲ್ಲ. ಸೊ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆ ಥರ ಏನಾದರೂ ಆದರೆ ನಮಗೆ ಎಷ್ಟು ಭಯ ಆಗುತ್ತೆ, ಆ ಥರ ನಾನು ರಿಯಲಾಗಿ ಫೀಲ್ ಆಗ್ತಾ ಇದ್ದೀನಿ. ಸೊ ನಿಮಗೆ ನಡೆದಿರೋದು ಅನ್ಯಾಯನೇ ಕೀರ್ತನ ಅವರೇ. ನನಗೆ ಬೇಜಾರು ಆಗ್ತಿದೆ. ನಿಮ್ಮ ಫ್ಯಾಮ್ಲಿಯವರು ಮಾತಾಡಿದಾರಂತೆ ನಿಮ್ಮ ಜೊತೆ. ಇವರು ಯುವ ಪಂಚವರು ಫೋನ್ ಮಾಡಿ ಅವ್ರ ಕೈಯಲ್ಲಿಂದ ಮಾತಾಡಿಸಿದ್ದಾರೆ. ನಾನು ಆ ವಿಡಿಯೋನ ನೋಡಿದ್ದೀನಿ. ನಿಮ್ಮ ಫ್ಯಾಮ್ಲಿಯವ್ರನ್ನ ನೋಡಬೇಕು ಅಂತ ಆಸೆ ಆಗ್ತಿದೆಯಾ ನಿಮಗೆ? ಅಲ್ತಿದ್ದೀರಾ ಅಂದರೆ ನೋಡಬೇಕು ಅಂತ ಆಸೆ ಆಗ್ತಿದೆಯಾ? ನೀವು ಈ ಜಾಗದಲ್ಲಿದ್ದರೆ ಅವ್ರನ್ನ ನೋಡೋಕ್ಕಾಗಲ್ಲ. ನನ್ನ ಮಾತು ಕೇಳಿ, ಈ ಜಾಗದಿಂದ ನೀವು ಹೋಗ್ಬಿಡಿ. ನಿಮ್ಗಂತ ಒಂದು ಜಾಗ ಇರುತ್ತೆ, ಅಲ್ಲಿಗೆ ಹೋಗ್ಬಿಡಿ. ಅಲ್ಲಿ ನೀವು ಚೆನ್ನಾಗಿರ್ತೀರ, ನಿಮ್ಮ ಫ್ಯಾಮ್ಲಿಯವ್ರನ್ನ ನೋಡ್ಕೊಬೋದು ನೀವು. ಸೊ ಇದೊಂದು ಮಾತಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೇಮ್ ನಜಿಯಾ ಅವರೇ, ನಿಮಗೂ ಇದೇ ಮಾತೇ ನಾನು ಹೇಳೋದು. ಈ ಜಾಗ ಎಲ್ಲ ನಿಮಗೆ ಸೆಟ್ ಆಗಲ್ಲ. ಇಲ್ಲಿರೋದು ಅಷ್ಟೊಂದು ಚೆನ್ನಾಗೂ ಇರಲ್ಲ ನೀವು. ಸೊ ಫ್ರೆಂಡ್ಸ್, ನನಗೆ ಇಲ್ಲಿ ಸ್ಟಾರ್ಟಿಂಗ್ ಅವ್ರ ಜೊತೆ ವಿಡಿಯೋ ಮಾಡೋದಲ್ಲ, ಇದನ್ನು ನೋಡಿದವಾಗ ನೋಡಿ, ಇದೇನಂತೀರ ನೀವೇ ಹೇಳಿ. ಬ್ಲಡ್ಡು 100ಕ್ಕೆ 200% ಬ್ಲಡ್. ಅದು ಬ್ಲಡ್ಡಲ್ಲಿ ಕೈ ಮಾರ್ಕು. ಯಾರು ಮಾಡಿರ್ತಾರಂತ ಗೊತ್ತಿಲ್ಲ. ಮತ್ತೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಕೀರ್ತನ ಅವ್ರದ್ದು ಬೊಂಬೆ ಇದೆ ಇಲ್ಲಿ ನೋಡಿ. ತುಂಬ ಚೆನ್ನಾಗಿದ್ದೀರಾ ಕೀರ್ತನ ಅವರೇ? ಸೊ ನಿಮ್ಗೆ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನೋಡಿ. ಕೀರ್ತನ ಅವರೇ, ತುಂಬ ಸುಂದರವಾಗಿದ್ದೀರಾ ನೀವು ನೋಡೋಕ್ಕೆ. ಅಂದರೆ ನಾನು ಬ್ರದರಾಗಿ ಹೇಳ್ತಿರೋದು, ನನ್ನ ಮೇಲೆ ತಪ್ಪಾಗಿ ತಿಳ್ಕೊಂಬೇಡಿ. ನೋಡೋಕೆ ಚೆನ್ನಾಗಿದ್ದೀರಾ. ಓಯ್, ಏನೇ ಕಲ್ತಿದ್ದೀರಾ? ನಾನು ಕೊಟ್ಟಿರೋ ಕಮೆಂಟ್ ನಿಮ್ಗೆ ಇಷ್ಟ ಆಗಿಲ್ವಾ?
ಇಲ್ಲಾಂದರೆ ನಾನೇನಾದರೂ ತಪ್ಪು ಮಾತಾಡೋದು ಕೀರ್ತನ ಅವರೇ? ಫ್ರೆಂಡ್ಸ್ ಅವರು ಅಳ್ತಾ ಇದ್ದಾರೆ. ನಾನು ಕಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ಏನಕ್ಕೆ ಅಳು ಬಂತು ಅಂತ ಗೊತ್ತಿಲ್ಲ. ನಾನೇನಾದರೂ ತಪ್ಪಾಗಿ ನಿಮ್ಮ ಹತ್ರ ತಪ್ಪಾಗಿ ಮಾತಾಡ್ಬಿಟ್ನಾ ಕೀರ್ತನ ಅವರೇ? ಸೊ ಅವಾಗಲೇ ನಾವು ಇಲ್ಲಿ ನೋಡಿದ್ರಿ ಫ್ರೆಂಡ್ಸ್, ಮೇಲ್ಗಡೆ ಇದೇ ಮೂಲೆ ಜಾಗದಲ್ಲಿ ಕೂತಿದ್ರು ಅವರು. ಬಟ್ ಇವಾಗಿಲ್ಲ ಅವರು. ಏನೋ ಹುಳ ಎಲ್ಲ ಬರ್ತಿದೆ. ನೀವೇನೋ ಸೌಂಡ್ ಮಾಡ್ತಿರೋದು? ಕೀರ್ತನ ಅವರೇ, ನಾನು ಒಬ್ಬನೇ ಇದ್ದೀನಿ. ನೀವೇನಾದರೂ ನನ್ನ ಹತ್ರ ಮಾತಾಡಬೇಕು ಅಂದರೆ ಬಂದು ಮಾತಾಡ್ಬೋದು. ನಿಮ್ಗೇನಾದರೂ ನನ್ನ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಬಂದು ಹೇಳಿ, ನಾನು ಇಲ್ಲೇ ಇರ್ತೀನಿ. ನನ್ನ ಕೈಯಲ್ಲಿ ಏನಾದರೂ ನಿಮಗೆ ಹೆಲ್ಪ್ ಮಾಡೋಕ್ಕಾದರೆ ಮಾಡಿಕೊಡ್ತೀನಿ. ನಜಿಯಾ ಅವರೇ, ಅಜಯವಲು ಎಂದಕ್ಕೆ ಸೌಂಡ್ ಜಾಸ್ತಿ ಏನಕ್ಕೆ ಸೌಂಡ್ ಮಾಡ್ತಿದ್ದೀರಾ? ಈ ಕಡೆ ಬಂದರೆ ಅವರು, ಈ ಕಡೆ ಬಂದರೆ ನೀವು. ನಾನು ನಿಮ್ಮನ್ನು ನಂಬಿ ಇಷ್ಟು ದೂರ ಒಬ್ಬನೇ ಇದ್ದೀನಿ ಅಂತಂದರೆ ನಿಮ್ಮ ಮೇಲೆ ಇಕ್ಕಿರೋ ನಂಬಿಕೆ. ನೀವು ಇದರೆಲ್ಲ ಸೌಂಡ್ ಮಾಡಬೇಡಿ. ರಿಕ್ವೆಸ್ಟ್ ಇದು. ಅಲ್ಲಿ ನೋಡಿ ನಜಿ ಅವರೇ, ನೀವೇನಾದರೂ ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀರಾ? ಮೀರೇಮನ ಮಾತಾಡೋಕ್ಕೆ ಇಷ್ಟಪಡ್ತಾರಾ? ನಾನು ಇಲ್ಲೊಬ್ಬನೇ ಇದ್ದೀನಿ. ನಜಿ ಅವರೇ, ನೀವೇನಕ್ಕೆ ಸೌಂಡ್ ಮಾಡ್ತಿದ್ದೀರಾ? ಫ್ರೆಂಡ್ಸ್, ಇಲ್ಲೇನೋ ಹಿಂಗೆ ಪಾಸ್ ಆಯ್ತು ಇವಾಗ. ಅಜಯ್ ಅವರೇ, ನೀವು ಒಂದ್ಸಲಿ ಕ್ಯಾಮ್ರಾ ಮುಂದೆ ಬರೋಕ್ಕಾಗುತ್ತಾ? ಒಂದೇ ಒಂದ್ಸಲಿ ಅದು. ನಜಯ್ ಅವರೇ, ಈ ಕ್ಯಾಮ್ರಾ ಮುಂದೆ ಒಂದ್ಸಲಿ ಬರೋಕ್ಕಾಗುತ್ತಾ? ಹೋಗ್ಲಿ, ಇನ್ನೊಂದು ಮಾಡ್ತೀನಿ ನಾನು ಬೇಕಾದ್ರೆ. ಈ ಕೈನ ನಾನು ಇಲ್ಲಿ ಇಕ್ಕಿದ್ದೀನಿ, ಈ ಕೈನ ಮುಟ್ತೀರಾ? ನನ್ನ ಕೈ ಹಿಡ್ಕೊತೀರಾ? ನಜಯ್ ಅವರೇ, ನನ್ನ ಕೈ ಹಿಡ್ಕೊತೀರಾ? ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ವಾ? ಸಾರಿ ನಜಯ್ ಅವರೇ, ನಿಮಗೆ ಕನ್ನಡ ಬರಲ್ವಲ್ಲ. ನಾ ಚೈ ఒకసారి ಪಟ್ಕೊಂಡ್ರಾ? ಯಾಕೆ? ಸಾರಿ, ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ವಾ? ನನ್ನ ಮುಟ್ಟಲ್ವಾ ನೀವು? ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ ಅವರು. ಫ್ರೆಂಡ್ಸ್, ಕೀರ್ತನ ಅವರೇ, ಯಾಕೆ ನನ್ನ ಜೊತೆ ಏನಾದರೂ ಆಟ ಆಡ್ತಿದ್ದೀರಾ ನೀವು? ಒಂದ್ಸರಿ ಅಳ್ತೀರಾ, ಒಂದ್ಸರಿ ಸೌಂಡ್ ಮಾಡ್ತೀರಾ. ನೀವೇನಾದರೂ ನಮ್ಮ ಕೈನ ಟಚ್ ಮಾಡ್ತೀರಾ? ನಿಮ್ಮ ತಮ್ಮ ಥರ ತಿಳ್ಕೊಳ್ಳಿ. ನೀವೇನಾದರೂ ನನ್ನ ಕೈನ ಟಚ್ ಮಾಡ್ತೀರಾ? ನಿಮಗೂ ನಾನು ಇಷ್ಟ ಆಗಿಲ್ವಾ? ಯಾಕೆ ನನಗೆ ಬೇಜಾರಾಗ್ತಿದೆ ಇವಾಗ. ನಿಮಗೂ ನಾನು ಇಷ್ಟ ಆಗಿಲ್ವಾ ಕೀರ್ತನ ಅವರೇ? ಆ ಕಡೆ ಹೋದ್ರಾ? ಏನೋ ಸೌಂಡು? ಇಲ್ಲಿ ಬಂತು ಸೌಂಡ್ ಇವಾಗ. ಅಯ್ಯೋ ಅಯ್ಯೋ, ಏನು ಮಾಡೋದು ಅರ್ಥನೇ ಆಗ್ತಿಲ್ಲ. ಫ್ರೆಂಡ್ಸ್, ನಾನು ಇಲ್ಲಿಗೆ ಏನು ಮಾಡಿ ಹೋಗ್ಬಿಡಲ್ಲ, ನನಗೆ ಅರ್ಥ ಆಗ್ತಿಲ್ಲ ಸೀರಿಯಸ್ ಆಗಿ. ಯಾಕಂದರೆ ಇಲ್ಲಿ ಅಲ್ಲಿ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಕನ್ಫ್ಯೂಷನ್ ಫಸ್ಟ್ ಟೈಮ್ ಇಷ್ಟೊಂದು ಸಲ ಆಗ್ತಿರೋದು ನಾನು. ಕ್ಯಾಮ್ರಾ ಲೈಟಿಂದ ಕಾಣಿಸ್ತಿದೆ.
ನೋಡಿ, ನೀವು ಯಾರಾದರೂ ಇಲ್ಲಿರ್ಬೋದು, ಕೀರ್ತನ ಅವರೇ, ನಜೆ ಅವರೇ, ಮೇಲ್ ಗೋಸ್ಟ್, ನಿಮಗೂ ಹೇಳ್ತಾ ಇದ್ದೀನಿ. ಸೊ ನಾನು ಒಬ್ಬನೇ ಇದ್ದೀನಿ. ನಿಮ್ಗೇನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ತಿಳಿಸಿ, ಈ ಜಾಗದಿಂದ ಹೋಗ್ಬಿಡಿ. ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂತ ಸಹಾಯ ಏನಾದರೂ ಇದ್ದರೆ ಖಂಡಿತ ನಾನು ಮಾಡಿಕೊಡ್ತೀನಿ. ಏನೋ ಸೌಂಡ್ ಬರ್ತಿದೆ. ಏಯ್, ನಾಯಿಗಳು ಕಿಚ್ಚೋ ಸ್ಟಾರ್ಟ್ ಮಾಡಿಬಿಡ್ತು ಫ್ರೆಂಡ್ಸ್. ಇಲ್ಲೇನಾದರೂ ಇದ್ದೀರಾ ಕೀರ್ತನ ಅವರೇ? ಈ ಕಡೆಯಿಂದಾನೆ ನಾಯಿಗಳು ಕಿಚ್ತಾ ಇದೆ. ಫಾಲೋ ಮಾಡ್ತಿದ್ದೀರಾ ಕೀರ್ತನ ಅವರೇ? ನಾನು ಕರೆದವಾಗ ನೀವು ಬಂದಿಲ್ಲ. ನಾನು ಕೈ ಮುಟ್ಟು ಅಂತ ಹಿಂಗೆ ಕೈ ತೋರಿಸಿದವಾಗ ನೀವು ಕೈಯೂ ಮುಟ್ಟಲಿಲ್ಲ. ಇವಾಗ ನೋಡಿದ್ರೆ ನಾನು ಹಿಂದ್ಗಡೆ ನೀವು ಬರ್ತಿರೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಭಯ ಬೀಳಿಸ್ತಿದ್ದೀರಾ ಹಿಂಗೆ? ನನ್ನ ಭಯ ಬೀಳಿಸ್ತಿದ್ದೀರಾ ನೀವು? ನನಗೂ ಭಯ ಐತೆ, ಬಟ್ ಇಷ್ಟೊಂದು ರೇಂಜಿಗೆ ಮಾಡಬೇಡಿ ದಯವಿಟ್ಟು. ನಾನು ಭಯ ಪಡ್ತೀನಿ. ಸೊ ನಾನು ಭಯ ಪಡ್ತೀನಿ ಅಂತ ಏನಕ್ಕೆ ಕೇಳಿದೆ ಅಂತಂದರೆ, ಅವರು ಭಯ ಪಡ್ಸೋಕೆ ಟ್ರೈ ಮಾಡಿದವಾಗ ನಾವೇನಾದರೂ ಧೈರ್ಯವಾಗಿದ್ದರೆ ನಮಗೇನಾದರೂ ತೊಂದರೆ ಅಂದರೆ ಏನಾದರೂ ಎಫೆಕ್ಟ್ ಮಾಡೋ ಚಾನ್ಸಸ್ ತುಂಬ ಇದೆಯಂತೆ. ನಾನು ಇವಾಗ ರೀಸೆಂಟಾಗಿ ತಿಳ್ಕೊಂಡಿರೋದು. ಸೊ ಅದರಿಂದ ನಾನು ಮನುಷ್ಯನೇ ಗುರು, ಇಂಥ ಜಾಗದಲ್ಲಿ ಭಯ ಆಗೇ ಆಗುತ್ತೆ. ಇವಾಗ ಆಗ್ತಾ ಇದೆ, ಬಟ್ ಲೈಟಾಗಿ. ಯಾಕಂದರೆ ಕೀರ್ತನ ಅವರೇ, ನಿಮ್ಮ ಮೇಲೆ ನಂಬಿಕೆ ಇದೆ ನನಗೇನು ಮಾಡಲ್ಲ ಅಂತ. ಅದರಿಂದ ನನಗೆ ಭಯ ಆಗ್ತಿದ್ರು. ಇಂಥ ಜಾಗಕ್ಕೆ ನಾನು ಬರೋದೇ ನನಗೆ ನಿಮ್ಮ ಮೇಲೆ ಇರೋ ನಂಬಿಕೆ, ನನಗೇನು ನಿಮ್ಗೆ ತೊಂದರೆ ಮಾಡಲ್ಲ ಅಂತ. ಆದ್ದರಿಂದ ನಾನು ಈ ಜಾಗಕ್ಕೆ ಬರೋದು. ಮತ್ತೆ ಏನಕ್ಕೆ ಕಲ್ತಾ ಇದ್ದೀರಾ ಕೀರ್ತನ ಅವರೇ? ನಿಮ್ಮ ರೂಮಲ್ಲಿಂದನೇ ಸೌಂಡ್ ಬರ್ತಿರೋದು. ಸಾರಿ, ನಿಮಗೆ ಎಲ್ಲಿ ಅನ್ಯಾಯ ನಡೆದಿದೆಯೋ ಅದೇ ರೂಮಲ್ಲೇ ನನಗೆ ಸೌಂಡ್ ಬರ್ತಿರೋದು. ಏನಕ್ಕೆ ಕಲ್ತಾ ಇದ್ದೀರಾ? ಎಲ್ಲೂ ಇಲ್ಲ ಗುರು ಈ ಥರ ಸ್ಟ್ರಕ್ಚರು, ಈ ಥರ ಶೇಪು ಎಲ್ಲೂ ಇಲ್ಲ. ಯಾವ ರೂಮಲ್ಲೂ ಇಲ್ಲ. ಇದೇ ರೂಮಲ್ಲೇ ಐತೆ ನೋಡಿ. ಇದೇ ಮಿರಾಕಲ್ಲು. ಏನಿಲ್ಲ, ಏನಂತಾನೂ ಗೊತ್ತಾಗ್ತಿಲ್ಲ. ನಾನೇನು ಮಾಡಿಲ್ಲ ಕೀರ್ತನ ಅವರೇ, ನೀವೇ ನನಗೇನು ತೊಂದರೆ ಮಾಡಬೇಡಿ. ನಾನೇನು ಮಾಡಿಲ್ಲ, ತೋರಿಸ್ದೆ ಅಷ್ಟೇ. ನೀವೇನ ಇದು? ಇಲ್ಲೇ ನಾನು ನಿಮ್ಗಾಗಿತ್ತು. ಇದು ನಾನು ನೋಡಿಕೊಂಡು ನಾನು ಏನು ಅನ್ಕೊತಿದ್ದೀನೋ ಅದು ನಿಜಾನಾ? ನಾನೇನಾದರೆ ಕಲ್ಪನೆ ಮಾಡ್ಕೊತಿದ್ದೀನೋ ಅದು ನಿಜಾನಾ? ಹಂಗಾದ್ರೆ ಇದು ನಿಮ್ದೇನಾ ಇದು? ಅಲ್ಲೋ ನೋಡಿ ಫ್ರೆಂಡ್ಸ್, ಅಳ್ತಾ ಇದೆ ಫ್ರೆಂಡ್ಸ್. ಕ್ಲಿಯರಾಗಿ 100% ಅಳ್ತಾ ಇದೆ. ನಾನು ಕ್ಲಿಯರ್ ಚೆನ್ನಾಗಿ ಗೊತ್ತಾಗಿದೆ. ಇದು ಕೀರ್ತನ ಅವ್ರದ್ದೇ ಇದು. ಸೊ ಅವ್ರ ಶೇಪ್ನ ನಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಅವ್ರು ಹೆಂಗೆ ಎಲ್ಲಿ ಸತ್ತೋಗಿ ಬಿದ್ದಿದ್ರು ಅಂತ. ಸಾರಿ ಕೀರ್ತನ ಅವರೇ. ಸೊ ನಾವು ಸೈಡಿಂದ ಸೊ ಇದನ್ನ ನೋಡ್ತಾ ಇದ್ರೆ ನಿಮಗೆ ಇದು ಏನು ಅನ್ನಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್.
ಏನು ಇನ್ನೂ ಇಷ್ಟೊತ್ತಾಯಿತು ಬಂದಲೇ ಇಲ್ಲ ಅವರು. ಸೊ ಅವ್ರು ಹೋಗಿ ತುಂಬ ಹೊತ್ತಾಯಿತು, ನಾನು ಒಬ್ಬನೇ ಇದ್ದೀನಿ ಇಲ್ಲಿ. ಎಕ್ಸ್ಪೀರಿಯೆನ್ಸ್ ಮಾಡಿ ಬ್ರೋ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬಿಟ್ಟು ಹೋದರು. ಬಟ್ ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ಅಯ್ಯೋ ನೋಡಿ, ಈ ಕಡೆ ಇವಾಗ ಹೋಗ್ಬಿಟ್ರಾ ಕೇಳ್ತಾನ ಅವ್ರ ಆಚೆ ಕಡೆ ಇಲ್ವಾ? ನೀವು ಇಲ್ಲಿ ಒಳಗಡೆ ಈ ಕಡೆ ಸೌಂಡ್ ಬಂತು, ಯಾರೋ ಹೋದಂಗೆ. ನನಗಂತೂ ಏನೂ ಅರ್ಥ ಆಗ್ತಾಯಿಲ್ಲ. ಇದೇನಿದು? ಓಯ್ ನಜೆ ಅವ್ರೆ, ನೀವೇನದು? ಏನು ಮಾಡ್ತೀರೋ ಮಾಡಿ, ನನ್ನ ಕೈಯಲ್ಲಿ ಆದಷ್ಟು ನಾನು ಹೇಳಿದ್ದೀನಿ ನಿಮಗೆ. ಅಜಯ್ ಅವರೇ, ಅವರು ಬರಲಿಲ್ಲ, ನಾನು ಹೋಗಿ ಬರ್ತೀನಿ. ಮತ್ತೆ ನಾನು ನಜೆ ಅವಳು ಕೀರ್ತನ ಅವರೇ, ನಿಮಗೂ ಹೇಳ್ತಾ ಇದ್ದೀನಿ, ಹೋಗಿ ಬರ್ತೀನಿ. ಹುಯ್, ಯಾರದು? ಕೀರ್ತನ ಅವರೇ, ನೀವೇನ ಅಲ್ಲಿ ಇರೋದು? ಅಯ್ಯೋ ಕೀರ್ತನ ಅವರೇ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವೇನಾ? ಸೊ ಫ್ರೆಂಡ್ಸ್, ಅಲ್ಲಿ ನೋಡಿ ನೀವು, ಮೂಲೆಯಲ್ಲಿ ಏನೋ ಕೂತಿದೆ ಫ್ರೆಂಡ್ಸ್. ಕೀರ್ತನ ಅವರೇ, ನೀವೇನಾ ಅದು? ಅಲ್ತಾ ಇದೆ, ಅಲ್ಲೇ ಇದೆ. ಏನಕ್ಕೆ ಅಲ್ತಿದ್ದೀರಾ ಕೀರ್ತನ ಅವರೇ? ಕೀರ್ತನ ಅವರೇ, ಏನಕ್ಕೆ ಅಲ್ತಿದ್ದೀರಾ? ಫ್ರೆಂಡ್ಸ್, ಕ್ಲಿಯರಾಗಿ ಕ್ಯಾಪ್ಚರ್ ನೋಡಿ, ಅಲ್ಲೇ ಇದೆ. ಕೀರ್ತನ ಅವರೇ, ನಾನು ಹೋಗ್ಲಾ ಮತ್ತೆ? ಥ್ಯಾಂಕ್ ಯು ಕಾಣಿಸ್ಕೊಂಡಿದ್ದಕ್ಕೆ. ನಿಮ್ಗೇನಾದ್ರೂ ಹೆಲ್ಪ್ ಬೇಕಾಗಿದೆಯಾ? ಹೆಲ್ಪ್ ಬೇಕಾಗಿದ್ರೆ ನೀವು ಸೌಂಡ್ ಮಾಡ್ತೀರಾ? ಏನು ಹೆಲ್ಪ್ ಬೇಡವಾ? ಮತ್ತು ನಾನು ಹೋಗಿ ಬರಲಾ ಕೀರ್ತನ ಅವರೇ? ನಾನು ಹೋಗಿ ಬರಲಾ? ಬಂತು ಸೌಂಡು. ನೀವೇನಾ ಸೌಂಡ್ ಮಾಡಿತ್ತು? ಇನ್ನೊಂದ್ಸಲಿ ಸೌಂಡ್ ಮಾಡಿ, ನಾನು ಹೊಡ್ಬಿಡ್ತೀನಿ. ಇನ್ನೊಂದ್ಸಲಿ ಸೌಂಡ್ ಮಾಡ್ತೀರಾ? ಸೊ ಥ್ಯಾಂಕ್ ಯು ಕೀರ್ತನ ಅವರೇ, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಕ್ಲಿಯರಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತು ನಾನು ಹೋಗ್ಲಾ ಅಂತಂದರೆ ಅವರು ಸೌಂಡ್ ಮೂಲಕ ನನಗೆ ಹೋಗು ಅಂತ ಹಿಂಟ್ ಕೊಡ್ತವ್ರೆ. ಸೊ ಇವರು ಬಂದಂಗೆ ನನಗೆ ಕಾಣಿಸ್ತಿಲ್ಲ, ಆದರೆ ಲಿಟ್ರಲಿ ಇಲ್ದೋಗ್ಬಿಡ್ತು ಫ್ರೆಂಡ್ಸ್ ನನಗಂತೂ. ಅಲ್ಲಿ ನೋಡಿ, ಸೊ ಫ್ರೆಂಡ್ಸ್, ಇಲ್ಲಿ ಕ್ಯಾಮ್ರಾ, ಈ ಬ್ಯಾಗೆಲ್ಲ ಎತ್ಕೊಂಡು ನಾನೇ ಹೋಗ್ತೀನಿ ಆಚೆ. ಅವ್ರು ಬರೋಲ್ಲ, ಬರ್ತಾರ ಇಲ್ವೋ ಗೊತ್ತಿಲ್ಲ. ಆಚೆ ಹೋಗ್ಬಿಟ್ಟು ಈ ಫೋನಲ್ಲಿ ನಾನು ವೀಡಿಯೋ ಮಾಡ್ತೀರಾ, ಆಚೆ ಹೋಗ್ಬಿಟ್ಟು ನಾನು ಫೋನ್ ಮಾಡ್ಬೇಕು ಅವ್ರಿಗೆ. ಸೊ ಈ ವಿಡಿಯೋ ಹಿಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಫಸ್ಟ್ ಟೈಮು ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್.
ಬಾಯ್ ಕೀರ್ತನ ಅವರೇ, ಬಾಯ್ ಬಾಯ್ ಫ್ರೆಂಡ್ಸ್. ಒಂದು ನಿಮಿಷ ಕೀರ್ತನ ಅವರೇ, ನೀವೇನ ಅಲ್ತಿರೋದು? ಏನಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ? ಕೀರ್ತನ ಅವರೇ, ನಾನು ಹೋಗ್ತಾ ಇದ್ದೀನಿ, ಏನಕ್ಕೆ ಕಲ್ತಾ ಇದ್ದೀರಾ? ನಾನು ಇವಾಗ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ನೀವೇನಕ್ಕೆ ಕಲ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗಿಲ್ಲ. ಎಲ್ಲಿ ಇವಾಗ ನೀವು ಕಾಣಿಸ್ತಿಲ್ಲ, ಎಲ್ಲಿ ಹೋಗ್ಬಿಟ್ರಿ? ಏನಕ್ಕೆ ಅಷ್ಟು ಜೋರಾಗಿ? ಯಪ್ಪ ಫ್ರೆಂಡ್ಸ್, ನೀವು ಕೇಳಿದ್ರೆ ಇಲ್ವೋ ಗೊತ್ತಿಲ್ಲ, ತುಂಬ ಜೋರಾಗಿ ಅಲ್ತಿದ್ರು. ಏನಕ್ಕೆ ಕೀರ್ತನ ಅವರೇ? ಮತ್ತೆ ನಿಮ್ಮ ಹತ್ರ ಯಾರು ಮಾತಾಡಕ್ ಬರಲ್ಲ ಅಂತನಾ? ಒಯ್, ಇವಾಗ ಆ ರೂಮಲ್ಲಿ ಅಲ್ತಾ ಇದ್ದೀರಾ? ಮತ್ತೆ ನಾವು ಯಾರು ಬರಲ್ಲ ನಿಮ್ಮ ಹತ್ರ ಮಾತಾಡಕ್ಕೆ ಅಂತನಾ? ಏಯ್, ಗಾಡಿ ಸೌಂಡ್ ಬಂತು ಬ್ರೋ. ಸೊ ಫ್ರೆಂಡ್ಸ್, ಅವರು ಬಂದರು, ಗಾಡಿ ಸೌಂಡ್ ಬಂತು ಬ್ರೋ. ವಿಡಿಯೋ ಆಯಿತು. ಸ್ನೇಕಾ? ಹಾಂ, ಏನಂದರೆ ನೀವು ಬರಲ್ಲ ಅಂತಂದ್ಬಿಟ್ಟು ನಾನು ಬ್ಯಾಗೆಲ್ಲ ಎತ್ಕೊಂಡು ಆಚೆ ಬಂದ್ಬಿಡೋಣ ಅಂದ್ಕೊಂಡೆ. ನಾನು ಕ್ಯಾಮ್ರಾನ ಹಿಂಗೆ ಕ್ಲೋಸ್ ಮಾಡಿದೆ, ಲಿಟ್ರಲಿ ಕ್ಲೋಸ್ ಮಾಡಿಬಿಟ್ಟೆ. ಎಂಡ್ ಮಾಡೋಣ ಅಂತ ಕ್ಲೋಸ್ ಮಾಡಿದೆ. ಬಟ್ ತುಂಬ ಕುಗ್ಗಿ ಅಲ್ತಿದ್ದಾರೆ ಬ್ರೋ ಅವರು, ಕೊರ್ಗಿ ಅಲ್ತವ್ರೆ. ಹಾಂ, ಏನಕ್ಕೆ ನಾವು ಮತ್ತೆ ಬರಲ್ಲ ಇಲ್ಲಿ ಮಾತಾಡಲ್ಲ ಅಂತನಾ ಹಿಂಗೆ? ಹಾಂ, ಕೇಳಿಸ್ತು ಬ್ರೋ. ಅಯ್ಯೋ, ನೀವು ನನ್ನ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ನಜ್ನಿಯಾ ಅವರು, ಕೀರ್ತನ ಅವರು ಇಲ್ಲಿ ಕೂತಿದ್ರು ಬ್ರೋ, ಇಲ್ಲಿ ಕೂತಿದ್ರು, ಈ ಮೂಲೆಯಲ್ಲಿ. ಈ ಮೂಲ? ಹಾ, ಸೇಮು. ನಾ ವಿಡಿಯೋ ಚೂಸೋ? ನಾನು ನೋಡಿಲ್ಲ ಬ್ರೋ. ನಾ ವಿಡಿಯೋಲಿ ಇರೋ ಬಿಚ್ಚೋ ನಿಮಗೆ ನಾನು ನೋಡಿಲ್ಲ. ಸೇಮ್ ಬ್ರೋ, ಎಕ್ಸಾಕ್ಟ್ ಅಯ್ಯೋ ಬ್ರೋ, ಅಲ್ಲಿ ನೋಡಿ ಅಲ್ತಿದೆ. ಏಯ್, ಅದೇ ರೂಮಲ್ಲೇ ಬ್ರೋ. ಮತ್ತೆ ಇನ್ನೊಂದು ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ, ನನ್ನ ಜೊತೆ ಬನ್ನಿ. ನಾನು ಅಬ್ಸರ್ವ್ ಮಾಡಿದ್ದೇನು ಗೊತ್ತಾ? ಯಾರು, ನಜ್ಯಾನಾ? ఏమైంది? ఎందుకు ఇలా చేస్తున్నావు? ಸೊ ಇಲ್ಲಿ ಇದು ಹೆಂಗಿದೆ ಶೇಪ್ ಅಂತ ಹೇಳಿ ಬ್ರೋ ನೋಡೋಣ. ಹಿಂಗೆ ಈ ಸೈಡಿಂದ, ಈ ಕಾರ್ನರಿಂದ ನೋಡಿ, ಇಲ್ಲಿ ನೋಡಿ ಬ್ರೋ, ಹಿಂಗೆ ನೋಡಿ, ಇದು ನೋಡಿ ಸೆಂಟ್ರಲ್ಲಿ. ಗೊತ್ತು ಶೇಪ್ ಯಾವ ಥರ ಇದೆ? ಡೆಡ್ ಬಾಡಿ ಮಲ್ಕೊಂಡಿರೋ ಥರ ಕಾಣಿಸ್ತಿಲ್ವಾ ನಿಮಗೆ? ಅದು ತಲೆ, ಇದು ಬಾಡಿ ಥರ ಕಾಣಿಸ್ತಾ ಇಲ್ವಾ? ನನಗೆ ಸೆಕೆಂಡ್ ಟೈಮು ಅಲ್ಲಿ ಫಿನಿಶ್ ಆದ ತಕ್ಷಣ ಮತ್ತೆ ಏನೋ ಸೌಂಡ್ ಬರ್ತಿದೆ ಅಂತ ನಾವು ಟೀಮ್ ಜೊತೆ ಬಂದಿದ್ದೆ, ಇಲ್ಲಿ ಕುತ್ಕೊಂಡಿದ್ದೆ. ಹೌದಾ? ನಾನು ಕೇಳ್ದೆ, ನಿಮ್ದೇನಾ ಬಾಡಿ ಇಲ್ಲೇನಾ ಸೇಮ್ ಅದೇ ಥರ ಈಗ ನಮಗೆ ತೋರಿಸ್ತಿದ್ದೀರಾ ಅಂತಂದ್ರೆ ಹ್ಞೂ ಅಂತ ಅಲ್ತಿದೆ ಬ್ರೋ. ಓಕೆ, ನಾನು ಫ್ಲಾಶ್ ಹಂಗೆ ಮಾಡ್ಕೊಂಡೆ. ನಾನು ಫ್ಲಾಶ್ రేపు జరిగింది ఈ ప్లేస్గా నేను అనుకుంటున్నా. మనం తెలియదు అక్కడ డోర్ క్లోజ్ ಮಾಡಿಬಿಟ್ಟಿದ್ದಾರೆ ಅಲ್ವಾ? ಹೌದೌದು. ನನಗೆ ಅನಿಸ್ತಿದೆ ಅಲ್ಲಿ ರೇಪು ಅಲ್ಲಿ ಮಾಡಿದ್ದಾರೆ ಅಂತ ನನ್ನ ಇಮ್ಯಾಜಿನೇಷನ್ ಇದ್ದೆ. ಸರಿ ಫ್ರೆಂಡ್ಸ್, ಹೆಜ್ಜೆ ಸೌಂಡು ಬಂತಾ? ಇಲ್ಲ ಬ್ರೋ, ಈ ಲೈಟಿಂಗಲ್ಲಿ ಕಾಣಿಸಲಿಲ್ವಾ? ಬ್ರೋ ನೋಡಿದ್ರಾ ನಜ್ಯಾ ಅವರು ನನ್ನ ಕೈ ಹಿಂಗೆ ಇಕ್ಕು ತೋರಿಸ್ದೆ ಬ್ರೋ, ಬೇಕಾದ್ರೆ ನನ್ನ ಕೈ ಮುಟ್ಟಿ ಅಂತ. ಅಲ್ಲ, ಇದು ಈ ಕಡ್ಡಿ ಟಚ್ ಆಯ್ತು, ನನ್ನ ನಜ್ಯಾ ಬಂದು ಟಚ್ ಮಾಡ್ಬಿಡ್ತು ಅನ್ಕೊಂಡೆ ನಾನು. ಅವಾಗಲೇ ಕೇಳ್ದೆ ನನ್ನ ವಿಡಿಯೋದಲ್ಲಿ, ಕೈ ಹಿಂಗೆ ಇಕ್ಬಿಟ್ಟು ನಜ್ಯಾ ಅವರೇ ನನ್ನ ಕೈ ಟಚ್ ಮಾಡಿ ಅಂತ. ಬಟ್ ನನಗೇನು ಫೀಲ್ ಆಗಿಲ್ಲ. ತೆಲುಗು ಅಲ್ಲೂ ಕೇಳ್ದೆ. ಬಟ್ ಇವಾಗ ಇಲ್ಲಿ ಇಕ್ಕದ್ನಲ್ಲ, ಈ ಕಡ್ಡಿ ಟಚ್ ಆಗಿದ ತಕ್ಷಣ ಟಚ್ ಆಯ್ತು ಅನ್ಕೊಂಡೆ ಕೈ ನಾನು. ಸರಿ ಬ್ರೋ, ಓಕೆ ಕೀರ್ತನ ಅವರೇ ಬಾಯ್. ಲೈಟ್ ಕೊಡಿ, ನಂದು ಮೇಲ್ ವಿಡಿಯೋ ಮಾಡಬೇಕು. ಓಕೆ. ಅವರು ವಾಯ್ಸ್ ಬರಲ್ಲ. ಅವ್ರದ್ದೆಲ್ಲ ಹೆಂಗಿರುತ್ತೆ ಅಂದರೆ ಆ ಲೊಕೇಶನಲ್ಲಿ
ಹೆಜ್ಜೆ ಅಂತೆ ಕಾಲು పెట్టకూడదు, ಕಾಲು పెట్టకూడదు ಪೇಟ ಇರ್ತದೆ. ಓಹೋ, ಓಕೆ ಓಕೆ. ಆ ಜಾಗದಲ್ಲಿ ಕಾಲು ಇಕ್ಬಾರ್ದು ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ನನಗೆ. ವಿಡಿಯೋ ಸೆಂಡ್ ಮಾಡ್ತೀನಿ, ಶಾರ್ಟ್ ಕಟ್ಸ್ ನೋಡಿ ಹೆಂಗೆ ಪೇಟ ಅಂತ ಸೌಂಡು ಬಂದಿದೆ. ನಿಮ್ಮ ಹಿಂದ್ಗಡೆ ಹೆಂಗೈತೆ ಗೊತ್ತಾ, ಅಲ್ಲಿ ನೋಡಿ, ಅಲ್ಲಲ್ಲ ಇಲ್ಲಿ ಲೆಫ್ಟ್ ಸೈಡಿಂದ ನೋಡಿ. ನೋಡಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಅವ್ರದ್ದು ಇನ್ನೊಂದು ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಇವಾಗ ನಾವು ಶೂಟ್ ಮಾಡ್ತಾ ಇದ್ದೀರಿ. ಸೊ ಆ ವಿಡಿಯೋ ಬಂದ್ಬಿಟ್ಟು ಇವ್ರ ಚಾನಲ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ತೆಲುಗು ಅಲ್ಲಿ ಇರುತ್ತೆ ಅಂಡ್ ಇವ್ರು ಟ್ರಾನ್ಸ್ಲೇಟ್ ಮಾಡ್ತಾರೆ ಕನ್ನಡದಲ್ಲಿ. ಯಾಕಂದ್ರೆ ತೆಲುಗು ಅವರು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಕನ್ನಡಗೋಸ್ಕರ ಇವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಇವ್ರ ಕಮೆಂಟ್ ನೀವು ಕಮೆಂಟ್ ಮಾಡ್ತಿದ್ದೀರಾ ಕನ್ನಡದಲ್ಲಿ ಮಾಡಿ ಅಂತ. ಬಟ್ ಅವ್ರು ಬಂದ್ಬಿಟ್ಟು ಇನ್ನೊಂದು ಕೇಳಬೇಕು, ಎಷ್ಟು ಜನ ಬೆಂಗಳೂರಿಂದ ಬೆಂಗಳೂರು ಹುಡುಗಿ ಅವರು, ಓಕೆನಾ, ಬೆಂಗಳೂರು ಹುಡುಗಿಗೋಸ್ಕರ ಒಂದು ಲೈಕ್ ಕೊಡಿ, ಒಂದು ಕಾಮೆಂಟ್ ಕಂಪಲ್ಸರಿ ಮಾಡಿ. ಎಷ್ಟು ಜನ ಬೆಂಗಳೂರು ಅವರು ಸಪೋರ್ಟ್ ಮಾಡ್ತಾರೆ, ಕರ್ನಾಟಕ ಅವರು ಸಪೋರ್ಟ್ ಮಾಡ್ತಾರೆ ನೋಡ್ಬೇಕು ಅಂತ. ಸೊ ಅವ್ರು ಹೇಳ್ತಿರೋದು ಬೆಂಗಳೂರು ಅಂತಾನೆ ಅಲ್ಲ, ಕರ್ನಾಟಕದವರು ನಮ್ಮ ಕನ್ನಡ ಅವರು ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರು ನೋಡ್ಬೇಕು. ಕೀರ್ತನ ಅವ್ರಿಗೆ. ಸೊ ನಮ್ಮ ಪವರ್ನ ತೋರಿಸಿ ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಕೈಯಲ್ಲಾದಷ್ಟು ನಾವು ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಸೊ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಇವಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೊಡ್ತೀನಿ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ವಿಡಿಯೋ ಬಂದ್ಬಿಟ್ಟು ಕಂಪ್ಲೀಟ್ ಅವ್ರ ಚಾನಲ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಅವ್ರ ಚಾನಲ್ ಹೆಸರು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋನ ಚೆಕ್ಔಟ್